ಕೆ ಶಿವಕುಮಾರ್ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಬೇಕು. ಆ ನಿಗೂಢ ವ್ಯಕ್ತಿ ಹುಚ್ಚನ ಅಂತ ನೋಡಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಟಿಪ್ಪು ಗ್ಯಾಂಗ್ನಂತೆ ವರ್ತಿಸುತ್ತೆ. ಸುಮ್ಮನೆ ಎಸ್ಐಟಿ ತನಿಖೆ ಮಾಡಿದ್ದು ಸರಿಯಲ್ಲ, ಕಲಾಪದಲ್ಲೂ ಇದನ್ನೇ ಡಿಮ್ಯಾಂಡ್ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ನಾಳೆ ವಿಜೇಂದ್ರ ಭೇಟಿ ಅಂತ ಅಶೋಕ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ ಹೇಳಿ. ಷಡ್ಯಂತ್ರ ಯಾವ ರೀತಿ, ಆ ಮುಸ್ಕುಧಾರಿಯನ್ನು ಕರ್ಕೊಂಡು ಬಂದವರು ಯಾರು, ಆತ ಜಾಣನ ಹುಚ್ಚನ, ಇವೆಲ್ಲವನ್ನು ಕೂಡ ನೋಡಬೇಕು. ಗಂಭೀರತೆಯನ್ನ ಅರಿಯದೆ ಯಾರೋ ಬಂದು ಹೇಳಿದ್ರು ಅಂತ ಎಸ್ಐಟಿ ಮಾಡಿಬಿಟ್ರು. ಎಲ್ಲವನ್ನ ಗಮನಿಸಬೇಕು ಸರ್ಕಾರ. ನಮ್ಮ ಸದನದಲ್ಲಿ ನಾವು ಇದನ್ನೇ ಡಿಮ್ಯಾಂಡ್ ಮಾಡ್ತೇವೆ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗ್ ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅಂತ ಮಾತನ್ನ ಹೇಳ್ತೀನಿ. ಇಲ್ಲಾಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ, ಡಿಸಿಎಂ ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗಾಯ್ತು. ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟ ಹಾಕೋದಾಗಿ ಅವನು ಹುಚ್ಚನ, ಮೆಂಟಲ್ಲ. ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಸರ್ಕಾರಕ್ಕೂ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರಲಿಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೂ ಕೂಡ. ಕೆ ಶಿವಕುಮಾರ್ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಬೇಕು. ಆ ನಿಗೂಢ ವ್ಯಕ್ತಿ ಹುಚ್ಚನ ಅಂತ ನೋಡಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಟಿಪ್ಪು ಗ್ಯಾಂಗ್ನಂತೆ ವರ್ತಿಸುತ್ತೆ. ಸುಮ್ಮನೆ ಎಸ್ಐಟಿ ತನಿಖೆ ಮಾಡಿದ್ದು ಸರಿಯಲ್ಲ, ಕಲಾಪದಲ್ಲೂ ಇದನ್ನೇ ಡಿಮ್ಯಾಂಡ್ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ನಾಳೆ ವಿಜೇಂದ್ರ ಭೇಟಿ ಅಂತ ಅಶೋಕ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ ಹೇಳಿ. ಷಡ್ಯಂತ್ರ ಯಾವ ರೀತಿ, ಆ ಮುಸ್ಕುಧಾರಿಯನ್ನು ಕರ್ಕೊಂಡು ಬಂದವರು ಯಾರು, ಆತ ಜಾಣನ ಹುಚ್ಚನ, ಇವೆಲ್ಲವನ್ನು ಕೂಡ ನೋಡಬೇಕು. ಗಂಭೀರತೆಯನ್ನ ಅರಿಯದೆ ಯಾರೋ ಬಂದು ಹೇಳಿದ್ರು ಅಂತ ಎಸ್ಐಟಿ ಮಾಡಿಬಿಟ್ರು. ಎಲ್ಲವನ್ನ ಗಮನಿಸಬೇಕು ಸರ್ಕಾರ. ನಮ್ಮ ಸದನದಲ್ಲಿ ನಾವು ಇದನ್ನೇ ಡಿಮ್ಯಾಂಡ್ ಮಾಡ್ತೇವೆ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗ್ ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅಂತ ಮಾತನ್ನ ಹೇಳ್ತೀನಿ. ಇಲ್ಲಾಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ, ಡಿಸಿಎಂ ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗಾಯ್ತು. ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟ ಹಾಕೋದಾಗಿ ಅವನು ಹುಚ್ಚನ, ಮೆಂಟಲ್ಲ. ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಸರ್ಕಾರಕ್ಕೂ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರಲಿಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೂ ಕೂಡ. ಕೆ ಶಿವಕುಮಾರ್ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಬೇಕು. ಆ ನಿಗೂಢ ವ್ಯಕ್ತಿ ಹುಚ್ಚನ ಅಂತ ನೋಡಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಟಿಪ್ಪು ಗ್ಯಾಂಗ್ನಂತೆ ವರ್ತಿಸುತ್ತೆ. ಸುಮ್ಮನೆ ಎಸ್ಐಟಿ ತನಿಖೆ ಮಾಡಿದ್ದು ಸರಿಯಲ್ಲ, ಕಲಾಪದಲ್ಲೂ ಇದನ್ನೇ ಡಿಮ್ಯಾಂಡ್ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ನಾಳೆ ವಿಜೇಂದ್ರ ಭೇಟಿ ಅಂತ ಅಶೋಕ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ ಹೇಳಿ. ಷಡ್ಯಂತ್ರ ಯಾವ ರೀತಿ, ಆ ಮುಸ್ಕುಧಾರಿಯನ್ನು ಕರ್ಕೊಂಡು ಬಂದವರು ಯಾರು, ಆತ ಜಾಣನ ಹುಚ್ಚನ, ಇವೆಲ್ಲವನ್ನು ಕೂಡ ನೋಡಬೇಕು. ಗಂಭೀರತೆಯನ್ನ ಅರಿಯದೆ ಯಾರೋ ಬಂದು ಹೇಳಿದ್ರು ಅಂತ ಎಸ್ಐಟಿ ಮಾಡಿಬಿಟ್ರು. ಎಲ್ಲವನ್ನ ಗಮನಿಸಬೇಕು ಸರ್ಕಾರ. ನಮ್ಮ ಸದನದಲ್ಲಿ ನಾವು ಇದನ್ನೇ ಡಿಮ್ಯಾಂಡ್ ಮಾಡ್ತೇವೆ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗ್ ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು
ಷಡ್ಯಂತ್ರ ಇದೆ ಅಂತೇಳಿ ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿ ಹೆಸರನ್ನು ಬಹಿರಂಗಪಡಿಸಬೇಕು ಅನ್ನೋ ಮಾತನ್ನ ಹೇಳ್ತೀನಿ. ಇಲ್ಲಾಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ, ಡಿಸಿಎಂ ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗಾಯ್ತು. ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟ್ ಹಾಕೋದಾಗಿ ಅವನು ಹುಚ್ಚನ ಮೆಂಟಲ್ಲ. ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಸರ್ಕಾರಕ್ಕೂ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರಲಿಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೂ ಕೂಡ. ಕೆ ಶಿವಕುಮಾರ್ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಬೇಕು. ಆ ನಿಗೂಢ ವ್ಯಕ್ತಿ ಹುಚ್ಚನ ಅಂತ ನೋಡ್ಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಟಿಪ್ಪು ಗ್ಯಾಂಗ್ನಂತೆ ವರ್ತಿಸುತ್ತೆ. ಸುಮ್ಮನೆ ಎಸ್ಐಟಿ ತನಿಖೆ ಮಾಡಿದ್ದು ಸರಿಯಲ್ಲ, ಕಲಾಪದಲ್ಲೂ ಇದನ್ನೇ ಡಿಮ್ಯಾಂಡ್ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ನಾಳೆ ವಿಜೇಂದ್ರ ಭೇಟಿ ಅಂತ ಅಶೋಕ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಡಿಕೆ ಶಿವಕುಮಾರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ ಹೇಳಿ. ಷಡ್ಯಂತ್ರ ಯಾವ ರೀತಿ, ಆ ಮುಸ್ಕುಧಾರಿಯನ್ನು ಕರ್ಕೊಂಡು ಬಂದವರು ಯಾರು, ಆತ ಜಾಣನ ಹುಚ್ಚನ, ಇವೆಲ್ಲವನ್ನು ಕೂಡ ನೋಡಬೇಕು. ಗಂಭೀರತೆಯನ್ನ ಅರಿಯದೆ ಯಾರೋ ಬಂದು ಹೇಳಿದ್ರು ಅಂತ ಎಸ್ಐಟಿ ಮಾಡಿಬಿಟ್ರು. ಎಲ್ಲವನ್ನ ಗಮನಿಸಬೇಕು ಸರ್ಕಾರ. ನಮ್ಮ ಸದನದಲ್ಲಿ ನಾವು ಇದನ್ನೇ ಡಿಮ್ಯಾಂಡ್ ಮಾಡ್ತೇವೆ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗ್ ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ ಇದು ಷಡ್ಯಂತ್ರ ಇದೆ ಅಂತೇಳಿ ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿ ಹೆಸರನ್ನು ಬಹಿರಂಗಪಡಿಸಬೇಕು ಅನ್ನೋ ಮಾತನ್ನ ಹೇಳ್ತೀನಿ. ಇಲ್ಲಾಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ, ಡಿಸಿಎಂ ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗಾಯ್ತು. ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟ್ ಹಾಕೋದಾಗಿ ಅವನು ಹುಚ್ಚನ ಮೆಂಟಲ್ಲ. ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಸರ್ಕಾರಕ್ಕೂ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರಲಿಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೂ ಕೂಡ. ಕೆ ಶಿವಕುಮಾರ್ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಬೇಕು. ಆ ನಿಗೂಢ ವ್ಯಕ್ತಿ ಹುಚ್ಚನ ಅಂತ ನೋಡ್ಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಟಿಪ್ಪು ಗ್ಯಾಂಗ್ನಂತೆ ವರ್ತಿಸುತ್ತೆ. ಸುಮ್ಮನೆ ಎಸ್ಐಟಿ ತನಿಖೆ ಮಾಡಿದ್ದು ಸರಿಯಲ್ಲ, ಕಲಾಪದಲ್ಲೂ ಇದನ್ನೇ ಡಿಮ್ಯಾಂಡ್ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ.